ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ನಮ್ಮನದಲ್ಲಿ ನೆನೆಯುತ್ತಾ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು 2025 ಈ 12 ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳು ಹೇಗಿದೆ, ಅದೃಷ್ಟ ಎಷ್ಟಿದೆ, ದುರಾದೃಷ್ಟ ಎಷ್ಟಿದೆ, ಶುಭ ಫಲಗಳೆಷ್ಟಿದೆ, ಅಶುಭ ಫಲಗಳೆಷ್ಟಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಪರಿಹಾರವನ್ನು ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಎರಡು 2025 ಮಕರ ರಾಶಿ. ಮಕರ ರಾಶಿಯವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. 2017ರಿಂದ ಆಲ್ಮೋಸ್ಟು 2016ರಿಂದ ಮೋಸ್ಟು ಸಾಡೆ ಸಾತಿಯ ಸಮಸ್ಯೆಗಳು. ಬರೀ ಕೆಟ್ಟದ್ದೇ ಆಗಿದೆ ಅಂತ ನಾನು ಹೇಳಲ್ಲ, ಖಂಡಿತ ಒಳ್ಳೇದು ಕೂಡ ಆಗಿರುತ್ತೆ. ಸಾಡೆ ಸಾತಿಯಲ್ಲಿ ಮನೆ ತೊಗೊಂಡಿರ್ತೀರಿ ಅಥವಾ ಮನೆ ಆದಮೇಲೆ ಸಾಲಕ್ಕೆ ಸಿಕ್ಕಾಕೊಂಡಿರ್ತೀರಿ, ಸೈಟ್ ತೊಗೊಂಡಿರ್ತೀರಿ, ಸೈಟ್ ಆದಮೇಲೆ ಸಾಲಕ್ಕೆ ಸಿಕ್ಕಾಕೊಂಡಿರ್ತೀರಿ, ಕಾರ್ ತೊಗೊಂಡಿರ್ತೀರಿ, ಕಾರ್ದು ವಿಪರೀತವಾಗಿ EMI. ಅಂದರೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯಾರೇ ಮನೆ ಸೈಟ್ ತೊಗೊಂಡ್ರೂ ಸಾಲ ಆಗೇ ಆಗುತ್ತೆ. ನಾನು ಹೇಳ್ತಾ ಇರೋದು ಓವರ್ ಪ್ಲ್ಯಾನ್, ಇದರಿಂದ ಆಗಿಬಿಡುತ್ತೆ, ಅದರಿಂದ ಬಂದುಬಿಡುತ್ತೆ, ಇನ್ನೊಂದೇನೋ ಸಾಲ್ವ್ ಆಗಿಬಿಡುತ್ತೆ, ಅದು ಹಿಂಗೆ ವ್ಯವಹಾರ ಮಾಡುತ್ತೆ ಅನ್ನುವಂಥ ಆಸೆಯಿಂದ ಮಾಡಿಬಿಟ್ಟಿರ್ತೀರಿ. ಬಟ್ ಅದಾದಮೇಲೆ ಎಲ್ಲವೂ ಕೂಡ ನೀವು ಅಂದ್ಕೊಂಡಿದ್ದಾಗಿರಲ್ಲ, ಸ್ಟಕ್ ಆಗಿರುತ್ತೆ. ಸಾಡೆ ಸಾತಿ ಒಂದಷ್ಟು ಬೆಂಡೆತ್ತಿ ಹಿಂಸೆ ಕೊಟ್ಟು ಭಾಳ ತೊಂದರೆಯನ್ನು ನಿಮಗೆ ಕಳೆದ 7.5 ವರ್ಷ ಕೊಟ್ಟಿರುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸುದ್ದಿ ಏನಪ್ಪ ಅಂತಂದರೆ ಬಿಡುಗಡೆ ಸಮಯ. ಎಂಡಿಂಗಲ್ಲಿ ಖಂಡಿತ ಒಳ್ಳೆಯದಾಗತ್ತೆ. ಅದು ಇನ್ನೂ ಒಳ್ಳೆಯದಾಗಿಲ್ಲ ಅನ್ನೋರಿಗೆ ಮಾರ್ಚ್ 29ನೇ ತಾರೀಕು ನಂತರ ಖಂಡಿತವಾಗಿಯೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸಂಪೂರ್ಣವಾದ ಸಾಡೆ ಸಾತಿ ಮುಕ್ತಾಯ ಆಗುತ್ತೆ. ಜೊತೆಗೆ ಒಂದಷ್ಟು ಖಂಡಿತ ಅನಾರೋಗ್ಯವಂತೂ ನಿಮಗೆ ಪೀಡಿಸಿರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಗುಪ್ತಾಂಗಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ನೀವು ಅನುಭವಿಸಿರ್ತೀರಿ. ಒಂದಷ್ಟು ಲಾಸಸ್ ಮಾಡ್ಕೊಂಡಿರ್ತೀರಿ. ಅನೇಕ ಬಾರಿ ಮೋಸ ಹೋಗ್ಬಿಟ್ಟು ಯಾರನ್ನೋ ನಂಬಿ ಯಾವುದೋ ನಂಬಿಕೆ ಕೆಲಸನ ಮಾಡಿ, ಅಥವಾ ಯಾರೋ ಬಡ್ಡಿಗೆ ದುಡ್ಡು ಕೊಡ್ತಾರೆ, ಯಾರೋ ನನಗೆ ಬಡ್ಡಿಯಿಂದ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಕೊಟ್ಟು ಮೋಸ ಹೋಗಿರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಈಗ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲ ಅಂತೂ ಇದೆ ನಿಮಗೆ. ಆದರೆ ಶನಿ ಬಲ ಇಲ್ಲ. ಸಾಡೆ ಸಾತಿ ಕೊನೆ ಭಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಏನೂ ಆಗ್ತಾ ಇಲ್ಲ. ಕೊನೆಯ ಪಕ್ಷ ಮಾರ್ಚ್ 29ನೇ ತಾರೀಕು ನಂತರ ಒಳ್ಳೇದಾಗ್ಬಿಡುತ್ತೆ ಅಂದರೆ ಇಲ್ಲ, ವೆಯ್ಟ್. ಇಷ್ಟು ದಿನನೇ 7.5 ವರ್ಷನೇ ತಡ್ಕೊಂಡಿದ್ದೀರಂತೆ. ಈ 2025 ಸ್ವಲ್ಪ ಪೇಷನ್ಸಿಂದ ಇದ್ದುಬಿಡಿ. ಯಾಕಂದರೆ ಮಾರ್ಚ್ 29 ಆಗ್ತಾ ಇದ್ದಂಗೆ 3ನೇ ಮನೆಯಲ್ಲಿ ಶನಿ ಸಂಚಾರ ಮಾಡುವಾಗ ಶನಿ ಬಲ ಬಂದುಬಿಡುತ್ತೆ ನಿಮಗೆ. ಆದರೆ ಗುರುಬಲ ಮೇ 14ನೇ ತಾರೀಕಿಗೆ ಹೋಗ್ಬಿಡುತ್ತೆ. ಪುನಃ 50-50. ಅಂದರೆ ಅದರ ಅರ್ಥ ನಿಮ್ಮ ಜೀವನದ ಸಿಗ್ನಲಲ್ಲಿ ಎಲ್ಲೋ ಲೈಟ್ ಹಾಕೊಳ್ಳುವಂಥ ಸಮಯ. ಮುಂದೆ 2025ರಿಂದ ಆಗುವಂಥ ಒಳ್ಳೆಯ ದಿನಗಳಿದೆಯಲ್ಲ, ಅದಕ್ಕೋಸ್ಕರ ಪ್ರೋಗ್ರೆಸ್ ಪ್ಲ್ಯಾನ್ಗಳನ್ನ ಮಾಡ್ಕೋಬೇಕು. ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು, ಏನು ನಿರ್ಧಾರಗಳನ್ನು ತಗೋಬೇಕು, ಏನು ಮನೆ ಕಟ್ಟಬೇಕು ಅಥವಾ ಏನು ಸೈಡ್ ತಗೋಬೇಕು, ಏನು ವ್ಯವಹಾರದಲ್ಲಿ ಬದಲಾವಣೆ ಮಾಡಬೇಕು, ವ್ಯವಹಾರ ಮಾಡಬೇಕು, ಮನೇಲಿ ಶುಭ ಕಾರ್ಯಗಳು ಮಾಡಬೇಕು, ಎಲ್ಲವನ್ನು ಪ್ಲ್ಯಾನ್ ಮಾಡ್ಕೊಳ್ಳುವಂಥ ವರ್ಷ ಮೇ 14ನೇ ತಾರೀಕು ನಂತರ. ಖಂಡಿತ ಪ್ಲ್ಯಾನ್ ಮಾಡ್ಕೊಳ್ಳಿ. ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ, ಖಂಡಿತ ಅನುಕೂಲವೂ ಆಗುತ್ತೆ. ಅಥವಾ ಏನೋ ಮೇಜರ್ ಡಿಸಿಷನ್ಗಳನ್ನ ತೊಗೋಬೇಕಪ್ಪ, ಇಂಪಾರ್ಟೆಂಟ್ ಇದೆ ಅನ್ನೋದಿದ್ದರೆ ಈಗ ಗುರುಬಲ ಇದೆ, ಮೇ 14ನೇ ತಾರೀಕು ಒಳಗಡೆ ತೊಗೊಬಿಡಿ, ಅನುಕೂಲ ಆಗುತ್ತೆ. ಮೇ 14ನೇ ತಾರೀಕು ನಂತರ ಗುರುಬಲ ಹೋಗುತ್ತೆ ನಿಮಗೆ. ಯಾಕೆಂದರೆ 6ನೇ ಮನೇಲಿ ಸಂಚಾರ ಮಾಡ್ತಾನೆ. 6ನೇ ಮನೇಲಿ ಸಂಚಾರ ಮಾಡುವಾಗ ಏನಾಗುತ್ತೆ, ಮತ್ತೆ ಒಂದಷ್ಟು ಲಾಸು, ಮೋಸ ಹೋಗುವಂಥದ್ದು, ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾನು ತುಂಬ ಜನ ಕೇಳ್ತಿರ್ತೀನಿ, ಏನಂದರೆ ನೀವು ತೆಗೆದುಕೊಳ್ಳುವಂಥ ತಪ್ಪು ನಿರ್ಧಾರ ಹೇಗಿರುತ್ತೆ ಅಂದರೆ, ನಾಳೆ ಒಳ್ಳೆ ದಿನಗಳು ಬಂದರೂ ಹಳೆಯ ಸಾಲವನ್ನು, ಹಳೆ ಕಮಿಟ್ಮೆಂಟ್ಗಳನ್ನು ತೀರ್ಸೋಕ್ಕಾಗ್ತಾ ಇಲ್ಲ ಗುರುಗಳೇ. ಒಂದು 70,000 ಸಂಬಳ ಬರ್ತಾಯಿದೆ ಗುರುಗಳೇ, ಬಟ್ ಸಾಲ ಅದ್ರ 3ರಷ್ಟಿದೆ ಗುರುಗಳೇ. ಹಾಗಾದರೆ ಕೆಲಸ ಮಾಡ್ತಾ ಇರೋದು ಒಳ್ಳೆಯದು ಅಂತ ಹೇಳಬೇಕಾ, ಕಮಿಟ್ಮೆಂಟ್ ಕೆಟ್ಟದ್ದು ಅಂತ ಹೇಳಬೇಕಾ? ಅದಕ್ಕೋಸ್ಕರ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ, ಅದರಿಂದ ಸಮಸ್ಯೆಗಳು ಆಗುತ್ತೆ. ಓವರಾಲ್ 2025 ಮಕರ ರಾಶಿಯವ್ರಿಗೆ ಹೇಗಿದೆ ಅಂದರೆ, ಸಾಡೆ ಸಾತಿಯ ಬಿಡುಗಡೆ ಅನ್ನುವಂಥ ರಿಲ್ಯಾಕ್ಸೇಷನ್ ಒಂದು ಕಡೆ ಆದರೆ, ಅಯ್ಯಯ್ಯೋ ಒಳ್ಳೆ ಟೈಮ್ ಬರ್ತಾ ಇದೆ. ಎಕ್ಸಾಂಪಲ್, ಒಳ್ಳೆ ಕಾರ್ ಮನೆ ಮುಂದೆ ನಿಂತಿದೆ, ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡಿಲ್ವಲ್ಲಪ್ಪ,
ಅನ್ನುವಂಥ ಒಂದು ಪರಿಸ್ಥಿತಿ. ಲಾಟ್ರಿಲಿ ಕಾರ್ ಬಂದ್ಬಿಟ್ಟಿದೆ, ಬಟ್ ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ. ಅದೇ ಥರ ಎಲ್ಲವೂ ಅನುಕೂಲ ಆಗುತ್ತೆ, ಅನುಭವಿಸುವಂಥದ್ದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಪೇಷೆನ್ಸಿಂದ ಇರಿ. ಆಲ್ಮೋಸ್ಟ್ ಮಕರ ರಾಶಿಯವರು ಕೂಡ 50-50% ರೇಷಿಯೋದಲ್ಲಿ ಈ ವರ್ಷದ ಫಲಾಫಲಗಳಾಗುತ್ತೆ. ಅದಕ್ಕೆ ಮಕರ ರಾಶಿಯವರು ಶನೇಶ್ವರ ಸ್ವಾಮಿಗೆ, ಅಪ್ಪ ಬಿಡುಗಡೆ ಆಗ್ತಾ ಇದೆಯಪ್ಪ ನಮ್ಮಿಂದ, ನೀನು ನಮ್ಗೆ ಒಳ್ಳೇದು ಮಾಡಪ್ಪ ಅಂತೇಳಿ ನೀವು ಮಾಡಬೇಕಾಗಿರುವಂಥದ್ದೊಂದು ಶನಿ ಶಾಂತಿ, ಶನಿ ಹೋಮ, ಮೃತ್ಯುಂಜಯ ಶಾಂತಿ ಮಾಡಿಸ್ಬಿಡಿ. ಕೊನೆ ಪಕ್ಷ ಅದು ಮಾಡ್ಸೋಕ್ಕಾಗಿಲ್ಲ ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕಾದರೂ ಹೋಗ್ಬಿಟ್ಟು ಬನ್ನಿ. ಜೊತೆಗೆ ವಿಶೇಷವಾಗಿ ಶಿವನ ಆರಾಧನೆ, ಕುಲದೇವರ ಆರಾಧನೆಯನ್ನು ಮಿಸ್ ಮಾಡಬೇಡಿ. ಮತ್ತು ಕಾಲಭೈರವನನ್ನು ವಿಶೇಷವಾಗಿ ಒಮ್ಮೆ ಆದರೂ ಹೋಗಿ ದರ್ಶನ ಮಾಡ್ಕೊಬನ್ನಿ ಅಂತ ಹೇಳ್ತಾ, ಒಮ್ಮೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ದಶಾಭುಕ್ತಿ ಹೇಗಿದೆ, ಶನೇಶ್ವರ ಸ್ವಾಮಿ 7.5 ವರ್ಷದ ಬಿಡುಗಡೆ ಆಗ್ತಾ ಇದೆ, ಮುಂದೆ ನಾವು ಏನು ನಿರ್ಧಾರ ತಗೋಬೇಕು, ನಾವು ಮಾಡೋದ್ರಲ್ಲಿ ಒಳ್ಳೆಯದಾಗುತ್ತಾ ಅಂತ ಒಮ್ಮೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಸಂಚಿಕೆಗಳಿಗೆ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ. ಇಲ್ಲಿವರೆಗೂ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್, ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಇದೇ ಡಿಸೆಂಬರ್ 21ನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ. ಆ ತರಗತಿಯಲ್ಲಿ ಶಕುನಶಾಸ್ತ್ರ, ತಾಂಬೂಲಶಾಸ್ತ್ರ, ತಂಡುಲಶಾಸ್ತ್ರ, ಅಷ್ಟಮಂಗಲದ ಒಂದಷ್ಟು ಭಾಗಗಳು, ರಮಲಶಾಸ್ತ್ರ ಮತ್ತು 108 ಕವಡೆ, 25 ಕವಡೆ, 12 ಕವಡೆ, 10 ಕವಡೆಗಳು, ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದು ಹೇಗೆ, ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವೀಳ್ಯದೆಲೆ, ಅವರು ತಂದಿರುವಂಥ ತಾಂಬೂಲ, ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು.